ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ಪ್ರೋಟೀನ್ ದೋಸೆ ಹೈ ಪ್ರೋಟೀನ್ ದೋಸೆ. ಇದು ಡಯಟ್ ಮಾಡೋ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಡ್ಬೋದು ಈ ಥರ ಪ್ರೋಟೀನ್ ದೋಸೆನ. ಇದಕ್ಕೆ 2 ಹಿಡಿಯೋಷ್ಟು ಹೆಸರು ಕಾಳು, 2 ಹಿಡಿಯೋಷ್ಟು ಉದ್ದಿನ ಕಾಳು ಹಾಕಿದ್ದೀನಿ. ಇದಕ್ಕೆ 1 ಹಿಡಿಯೋಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗೆ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ 2ರಿಂದ 3 ಸರಿ ತೊಳೆದ್ಬಿಟ್ಟು ನೆನೆಸ್ಕೋಬೇಕು. ಇದನ್ನು ಓವರ್ ನೈಟು ನೆನೆಸಿಡ್ಬೇಕು. ಇದನ್ನು ನೋಡಿ, ಇದು ಬೆಳಗ್ಗೆ ಚೆನ್ನಾಗಿ ನೆಂದಿದೆ. ಉದ್ದಿನ ಕಾಳು ಮತ್ತು ಹೆಸರು ಕಾಳು, ಅಕ್ಕಿ ಇಷ್ಟು ಹಾಕಿದ್ದೀನಿ. ಇದನ್ನು ಜಾರಿಗೆ ಹಾಕ್ಕೊಂಡು 1 ಇಂಚಷ್ಟು ಶುಂಠಿ ಹಾಕ್ಕೊಂಡು, ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು 1 ಸ್ಪೂನು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಿದು. ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳೋಣ. ರುಬ್ಬಿ ಬೌಲ್ಗೆ ಹಾಕಿ ತೆಗೆದಿಡೋಣ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು, ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಿದು. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಬಳಸ್ಕೋಬೋದು. ನೋಡಿ, ಒಂದು ತವಾನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಬಿಟ್ಟು ಈ ಹಿಟ್ಟನ್ನು ಅದ್ರ ಮೇಲೆ ಹಾಕಿ ತೆಳುವಾಗಿ ಹರಡ್ಕೋಬೋದು. ಮಸಾಲೆ ದೋಸೆ ಥರ ತುಂಬ ತೆಳುವಾಗಿ ಬರೋದಿಲ್ಲ. ಇದು ಸ್ವಲ್ಪ ದಪ್ಪವಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಹೆಸರು ಕಾಳು ಬಳಸಿರೋದ್ರಿಂದ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹೆಸರು ಕಾಳು ದೋಸೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೇಲಿಂದ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ದೋಸೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈ ಪ್ರೋಟೀನ್ ದೋಸೆನ. ನೆನೆಸಿಟ್ಟು ಮತ್ತೆ ಫರ್ಮೆಂಟೇಷನ್ ಮಾಡೋ ಕೆಲಸ ಏನಿಲ್ಲ ಇದಕ್ಕೆ. ನೋಡಿ, ಚೆನ್ನಾಗಿ ಬೆಂದಿದೆ. 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಬರುತ್ತೆ ಈ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೈ ಪ್ರೋಟೀನ್ ದೋಸೆ. ಇನ್ನೊಂದು ಹಾಕ್ಕೊಳ್ಳೋಣ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಕಾಳು ಬೇಳೆ ತಿಂದೇ ಇರೋವಂಥ ಮಕ್ಕಳಿಗೆ ಮಾಡಿಕೊಟ್ರೆ ಒಳ್ಳೆ ಪ್ರೋಟೀನು ಮಕ್ಕಳ ದೇಹಕ್ಕೆ ಸೇರುತ್ತೆ. ಮಕ್ಕಳಿಗೆ ಸ್ಪೆಷಲಿ ಅಂತ ಅಲ್ಲ, ಡೈಟ್ ಮಾಡೋ ಅಂಥವ್ರೂ ತಿನ್ಬೋದು. ಬಾಯಿಗೆ ರುಚಿ ಡಿಫ್ರೆಂಟಾಗಿ ಬೇಕು ಅಂದವ್ರು ಮಾತ್ರ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದರ ಜೊತೆಗೆ ನಾನು ಗೋರಿಕಾಯಿ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳೆ ವಿಡಿಯೋದಲ್ಲಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ತುಂಬಾ ಟೇಸ್ಟಿಯಾದ, ರುಚಿಯಾದಂಥ ಹೈ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ಈ ಥರ ಒಂದು ಸರಿ ಟ್ರೈ ಮಾಡಿ ಮಕ್ಕಳಿಗಾಗಿ ಮಾಡಿಕೊಡಿ.